ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಯು ಆಲ್ ಆರ್ ಗುಡ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಪಾರ್ಟ್ ಡಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಹೌದಲ್ಲ? ಸೊ ಆ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಸೊ ಈಸಿಯಾಗಿ ನೀವು ಔಟ್ ಆಫ್ 20 ಮಾರ್ಕ್ಸ್ ತೊಗೋಬೋದು. ಸೊ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸನ್ನ ಡಿಸ್ಕಷನ್ ಮಾಡೋಣ. ಸೊ ಸ್ಪೆಷಲಿ ಇವಾಗ ಏನು ಮಾಡೋಣ ಅಂತಂದರೆ ಚಾಪ್ಟರ್ ವೈಸ್ನ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ, ಎಲ್ಲ ಚಾಪ್ಟರ್ಸನ್ನು ಪಾರ್ಟ್ ಡಿ ಒಳಗೆ ಬರುವಂಥ ಎಲ್ಲ ಕ್ವಶನ್ಸನ್ನು ನಾನು ಏನು ಮಾಡಿದ್ದೆ, ಡಿಸ್ಕಷನ್ ಮಾಡಿದ್ದೆ. ಸೊ ಇವಾಗ ಏನು ಮಾಡೋಣ, ಚಾಪ್ಟರ್ ವೈಸು ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಓಕೆ. ಸೊ ಪಾರ್ಟ್ ಸಿ ಒಳಗೆ ನಿಮ್ಗೆ ಟೋಟಲ್ ಆಗಿ 9 ಕ್ವಶನ್ಸ್ ಬರ್ತಾವೆ. ಸೊ 9 ಕ್ವಶನ್ಸು 9 ಚಾಪ್ಟ್ರಿಂದ ಬಂದಿರ್ತಾವೆ. ಸೊ ಔಟ್ ಆಫ್ 9 ಕ್ವಶನ್ಸು ನೀವೇನು ಮಾಡಬೇಕು, 6 ಕ್ವಶನ್ಸನ್ನು ಚೂಸ್ ಮಾಡಿ ಸೊ ಅಲ್ಲಿ ನೀವು 18 ಮಾರ್ಕ್ಸನ್ನು ತೊಗೋಬೋದು. ಸೊ ಒಂದೊಂದು ಚಾಪ್ಟರಿಂದ ಏನು ಮಾಡಿರ್ತಾರೆ, ಒಂದೊಂದು ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಸೊ ನೀವು ಆ ಒಂದೊಂದು ಕ್ವಶನ್ಸನ್ನು ಬರೆದ್ರಿ ಅಂತಂದ್ರೆ 3 ಮಾರ್ಕ್ಸು ಸಿಗ್ತಾವೆ. ಸೊ ಪ್ರತಿಯೊಂದು ಚಾಪ್ಟ್ರಿಂದ ಒಂದೊಂದು ಕ್ವಶನ್ ಇರುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಒಂದೊಂದು ಕ್ವಶನ್ನ ಬರೀಬೇಕು, 3 ಮಾರ್ಕ್ಸನ್ನ ತೊಗೋಬೇಕು. ಸೊ ಇವಾಗೇನು ಮಾಡೋಣ, ಫಸ್ಟ್ 1 by 1 ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ದ ಫಸ್ಟ್ ಒನ್ ಈಸ್ ಚಾಪ್ಟರ್ ನಂಬರ್ 1 ಸೆಟ್. ಸೊ ಫಸ್ಟ್ ಪಿ ಯು ಸಿ ಒಳಗೆ ಫಸ್ಟ್ ಚಾಪ್ಟರ್ ನಂಬರ್ ಯಾವುದಪ್ಪ ಅಂದ್ರೆ ಸೆಟ್ ಅಂತ ಬರುತ್ತೆ. ಸೊ ಈ ಚಾಪ್ಟರ್ ಒಳಗೆ ನೀವು 3 ಮಾರ್ಕ್ಸ್ ಕ್ವಶನ್ಸನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಪಾರ್ಟ್ ಸಿ ಒಳಗೆ ಕ್ವಶನ್ ನಂಬರ್ 30 ಒಳಗೆ ಕಂಪಲ್ಸರಿ ನಿಮ್ಗೆ ಇದೇ ಚಾಪ್ಟರಿಂದ ಕ್ವಶನ್ ಬಂದಿರುತ್ತೆ. ಸೊ ಇವಾಗ ಒಂದೆರಡು ಕ್ವಶನ್ನ ಇಂಪಾರ್ಟೆಂಟಾಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಇವನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಈ ಚಾಪ್ಟರ್ ಒಳಗೆ ನೀವು ಕಂಪಲ್ಸರಿ ಆರಾಮಾಗಿ 3 ಮಾರ್ಕ್ಸ್ ತೊಗೋಬೋದು. ದ ಫಸ್ಟ್ ಒನ್, ಲೆಟ್ ಯು ಈಸ್ ಈಕ್ವಲ್ ಟು 1, 2, 3, 4, 5, 6 and a is equal to 2, 3 and b is equal to 3, 4, 5. Then show that a union b whole dash is equal to a dash intersection b dash. ಸೊ ಇವಾಗ ಇನ್ನೇನು ಮಾಡ್ಬೇಕು, ನಾವು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಒನ್ ಎಲ್ ಎಚ್ ಎಸ್ ಏನೈತ್ರಿ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಐತಿ. ಸೊ ಇದನ್ನು ಹೋಲ್ ಕಾಂಪ್ಲಿಮೆಂಟನ್ನು ನಾವು ಸಾಲ್ವ್ ಮಾಡೋಕ್ಕಿಂತ ಬಿಫೋರು ಎ ಯೂನಿಯನ್ ಬಿನ ಸಾಲ್ವ್ ಮಾಡಬೇಕು. ಸೊ ಎ ಅನ್ನೋದು ಸೆಟ್ ಏನು, 2, 3 ಯೂನಿಯನ್ ಬಿ ಸೆಟ್ ಈಸ್ 3, 4, 5. ಸೊ ಎರಡನ್ನೂ ಏನು ಮಾಡಬೇಕು, ಯೂನಿಯನ್ ಮಾಡಿದರೆ ನಮ್ಗೆ ರಿಸಲ್ಟ್ ಏನು ಬರುತ್ತೆ, 2, 3, 4, 5 ಬರುತ್ತೆ. ಸೊ ಅಗೇನ್ ಈಗ ಎ ಯೂನಿಯನ್ ಬಿ ಫೈಂಡ್ ಮಾಡಿದ್ಮ್ಯಾಗ ನಾವೇನು ಮಾಡಬೇಕು, ಅದರದ್ದು ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ಕಾಂಪ್ಲಿಮೆಂಟ್ ಫಾರ್ಮುಲಾ ಏನು, ಯು ಮೈನಸ್ ಎ ಯೂನಿಯನ್ ಬಿ. ಸೊ ಯಾವುದಾದ್ರೂ ಒಂದು ಸೆಟ್ಟದ್ದು ನೀವು ಕಾಂಪ್ಲಿಮೆಂಟ್ ಮಾಡಬೇಕಂತಂದ್ರೆ ಯು ಒಳಗೆ ಆ ಸೆಟ್ಟನ್ನು ಮೈನಸ್ ಮಾಡಬೇಕು. ಸೊ ಯು ಮೈನಸ್ ಎ ಯೂನಿಯನ್ ಬಿ ಮಾಡಿದ್ರೆ ನಮ್ಗೆ ಯು ಅನ್ನೋದು ಏನು ಸೆಟ್ ನಮ್ಮದು 1, 2, 3, 4, 5, 6 ಹೌದಾ. ಸೊ ಈ ಸೆಟ್ ಒಳಗೆ ನಾವು ಎ ಯೂನಿಯನ್ ಬಿ ಬಂದಿರೋಂಥ ರಿಸಲ್ಟನ್ನು ಮೈನಸ್ ಮಾಡಿದರೆ ನಮ್ಗೆ 1, 6 ಬರುತ್ತೆ. ಕರೆಕ್ಟ್. ಸೊ ಇದನ್ನು ನಾವು ಏನು ಮಾಡಬೇಕು, ಎಲ್ ಎಚ್ ಎಸ್ ಅಂತಂದರೆ ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿರಿ. ಸೊ ಅದೇ ಥರ ನೆಕ್ಸ್ಟ್ ಆರ್ ಎಚ್ ಎಸ್ ಪಾರ್ಟ್ ಏನೈತ್ರಿ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಐತಿ. ಸೊ 1 by 1 ಸಾಲ್ವ್ ಮಾಡಬೇಕು. ಸೊ ಫಸ್ಟು ಎ ಡ್ಯಾಶನ್ನು ಯಾವ ಥರ ಮಾಡ್ತೀರಿ, ಅಗೇನ್ ಕಾಂಪ್ಲಿಮೆಂಟ್ ಮಾಡ್ಬೇಕಾ ಇಲ್ಲಿ. ಸೊ ಕಾಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಯು ಅನ್ನೋದು ಏನು ಯೂನಿವರ್ಸಲ್ ಸೆಟ್ಟು. ಸೊ ಯೂನಿವರ್ಸಲ್ ಸೆಟ್ ಒಳಗೆ ಏನ ಮೈನಸ್ ಮಾಡಬೇಕು. ಸೊ ಯು ಈಸ್ ಯೂನಿವರ್ಸಲ್ ಸೆಟ್ 1, 2, 3, 4, 5, 6 ಮೈನಸ್ ಎ ಈಸ್ ಅ ಸೆಟ್ 2, 3. ಸೊ ಈ 2, 3ನ ಯು ಒಳಗೆ ಮೈನಸ್ ಮಾಡಿದ್ರೆ ವಿ ಗೆಟ್ 1, 4, 5, 6 ಕ್ಲಿಯರ್. ಸೊ ಇದು ನಮ್ದು ಏನಾಗಿರುತ್ತೆ, ಎ ಡ್ಯಾಶ್ ಆನ್ಸರ್ ಆಯಿತು. ಸೊ ಅದೇ ಥರ ಬಿ ಕಾಂಪ್ಲಿಮೆಂಟ್ ಆನ್ಸರ್ನ ಫೈಂಡ್ ಮಾಡಬೇಕು. ಸೊ ಬಿ ಕಾಂಪ್ಲಿಮೆಂಟ್ನ ಹೆಂಗೆ ಫೈಂಡ್ ಮಾಡ್ತೀರಿ, ಯು ಮೈನಸ್ ಬಿ. ಸೊ ಯು ಒಳಗೆ ಬಿನ ಮೈನಸ್ ಮಾಡಿದ್ರಿ ಅಂದರೆ ನಿಮ್ಗೇನು ಬರುತ್ತೆ, ಬಿ ಡ್ಯಾಶ್ ವ್ಯಾಲ್ಯೂ ಬರುತ್ತೆ. ಸೊ 1, 2, 3, 4, 5, 6 ಮೈನಸ್ 3, 4, 5ನ ಮೈನಸ್ ಮಾಡಿದ್ರೆ 1, 2, 6 ಬರುತ್ತೆ. ಸೊ ಅಗೇನ್ ಇವಾಗ ಏನು ಬಂತು, ನಮ್ಮದು ಈ ಬಿ ಡ್ಯಾಶ್ ವ್ಯಾಲ್ಯೂ ಬಂತು. ಸೊ ನಮ್ಗೇನು ಬೇಕ್ರಿ ಆನ್ಸರು, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಬೇಕಲ್ಲ. ಸೊ ಎ ಡ್ಯಾಶ್ ವ್ಯಾಲ್ಯೂ ಮತ್ತು ಬಿ ಡ್ಯಾಶ್ ವ್ಯಾಲ್ಯೂನ ಎರಡೂ ಇಂಟರ್ಸೆಕ್ಷನ್ ಮಾಡಬೇಕು. 1, 4, 5, 6 ಇಂಟರ್ಸೆಕ್ಷನ್ 1, 2, 6 ಮಾಡಿದ್ರೆ 1, 6 ಬರುತ್ತೆ. ಸೊ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಎರಡು ಏನಾಗುತ್ತೆ, ನಮ್ಮದು ಈಕ್ವಲ್ ಆಗುತ್ತೆ. ಸೊ ಹೆನ್ಸ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರೆದ್ರೆ ನಿಮ್ಮದು ಆನ್ಸರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಅದೇ ಥರ ಇನ್ನೊಂದು ಕ್ವಶನ್ನ ತೊಗೊಳ್ಳೋಣ. ಲೆಟ್ ಯು ಈಸ್ ಈಕ್ವಲ್ ಟು 1, 2, 3, 4, 5, 6, 7, 8, 9 ಆ್ಯಂಡ್ ಸೆಟ್ ಎ ಈಸ್ ಈಕ್ವಲ್ ಟು 2, 4, 6, 8 ಆ್ಯಂಡ್ ಸೆಟ್ ಬಿ ಈಸ್ ಈಕ್ವಲ್ ಟು 2, 3, 5, 7 ಹೌದಾ. ಸೊ ಇವಾಗ ಏನು ಮಾಡಬೇಕು, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಅಗೇನ್ 1 by 1 ಸಾಲ್ವ್ ಮಾಡಬೇಕು. ಸೊ ಎಲ್ ಎಚ್ ಎಸ್ ಏನೈತ್ರಿ ನಮ್ಮದು, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಐತಿ. ಬಿಫೋರ್ ನಾವು ಏನು ಮಾಡಬೇಕು, ಎ ಯೂನಿಯನ್ ಬಿ ಸಾಲ್ವ್ ಮಾಡಬೇಕು. ಸೆಟ್ ಎ ಯೂನಿಯನ್ ಸೆಟ್ ಬಿ ಮಾಡಿದರೆ ನಮಗೆ 2, 3, 4, 5, 6, 7, 8 ಬರುತ್ತೆ. ಸೊ ಅವಾಗ ಏನು ಮಾಡಬೇಕು, ಈ ಸೆಟ್ನ ಯೂಸ್ ಮಾಡಿಕೊಂಡು ಕಾಂಪ್ಲಿಮೆಂಟ್ನ ಮಾಡಬೇಕು. ಸೊ ಯು ಮೈನಸ್ ಎ ಯೂನಿಯನ್ ಬಿ ಮಾಡಿದ್ರೆ 1, 9 ಬರುತ್ತೆ. ಸೊ ಯೂನಿವರ್ಸಲ್ ಸೆಟ್ ಒಳಗೆ ಎ ಯೂನಿಯನ್ ಬಿನ ಮೈನಸ್ ಮಾಡಿದ್ದೀನಿ. ಸೊ 1, 9 ಬಂತು. ಸೊ ದಿಸ್ ಈಸ್ ಇಕ್ವೇಷನ್ 1. ಸೊ ಅದೇ ಥರ ಆರ್ ಎಚ್ ಎಸ್ ಪಾರ್ಟ್ ಸಾಲ್ವ್ ಮಾಡಬೇಕು. ಸೊ ಆರ್ ಎಚ್ ಎಸ್ ಅಂದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಓಕೆ, ಫಸ್ಟ್ ಒನ್ ಎ ಡ್ಯಾಶನ್ನು ಹೆಂಗೆ ಮಾಡ್ತೀವಿ, ಯು ಮೈನಸ್ ಎ. ಸೊ ಯೂನಿವರ್ಸಲ್ ಸೆಟ್ಟು ಮೈನಸ್ ಎ ಸೆಟ್ ಮಾಡಿದರೆ ನಿಮ್ಗೇನು ಬರುತ್ತೆ, ಎ ಡ್ಯಾಶ್ ವ್ಯಾಲ್ಯೂ ಬರುತ್ತೆ. ಸೊ ಅದೇ ಥರ ಯೂನಿವರ್ಸಲ್ ಸೆಟ್ಟು ಮೈನಸ್ ಬಿ ಮಾಡಿದರೆ ನಿಮ್ಗೇನು ಬರುತ್ತೆ, ಬಿ ಡ್ಯಾಶ್ ವ್ಯಾಲ್ಯೂ ಬರುತ್ತೆ. ಸೊ ಇವಾಗ ಲಾಸ್ಟಿಗೆ ಏನು ಮಾಡಬೇಕು, ಎ ಡ್ಯಾಶ್
ಇಂಟರ್ಸೆಕ್ಷನ್ ಬಿ ಡ್ಯಾಶನ್ನು ಬರೀಬೇಕು. ಸೊ ಎ ಡ್ಯಾಶ್ ಅನ್ನೋದೇನು 1 3 5 7 9 ಐತಿ. ಇಂಟರ್ಸೆಕ್ಷನ್ ಬಿ ಡ್ಯಾಶ್ ವ್ಯಾಲ್ಯೂ ಈಸ್ 1 4 6 8 9 ಐತಿ. ಹೌದಾ? ಸೊ ಎರಡೂ ಇಂಟರ್ಸೆಕ್ಷನ್ ಮಾಡಿದ್ರೆ 1,9 ಬರುತ್ತೆ. ಸೊ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಎರಡು ಈಕ್ವಲ್ ಆಯಿತು. ಹೆನ್ಸ್ ವಿ ಪ್ರೂವ್ ದ್ಯಾಟ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಇವೆರಡು ಕ್ವಶನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಇವೆರಡರಾಗ ಒಂದು ಕ್ವಶನು ನಿಮ್ಮ ಆ್ಯನ್ಯುವಲಿಗೆ ಫಿಕ್ಸ್ ಇರುತ್ತೆ. ಸೊ ಈ ಚಾಪ್ಟರ್ ಒಳಗೆ ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನಿಗೆ ಡಿ ಮಾರ್ಗನ್ಸ್ ಲಾ ಮೇಲೆ ಕೇಳ್ತಾರೆ. ಸೊ ಡಿ ಮಾರ್ಗನ್ಸ್ ಲಾ ಮೇಲೆ ನೀವು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಕಂಪಲ್ಸರಿ ನೀವೇನು ಮಾಡಿದ್ರಿ 3 ಮಾರ್ಕ್ಸನ್ನು ಈ ಚಾಪ್ಟರಿಂದ ತೊಗೋತೀರಿ.